ನಮಸ್ಕಾರ ವೀಕ್ಷಕರೇ. ನಾನಿವತ್ತು ಸೀರೆಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೀರೆ ಅಂದ್ರೆ ಸಾಕು ನಾವು ಭಾರತೀಯರಿಗೆ ಒಂಥರ ಹೆಮ್ಮೆ ಅಥವಾ ಗೌರವ ಉಂಟಾಗುತ್ತೆ ಅಲ್ವಾ? ಮದುವೆ ಇರ್ಲಿ, ಹಬ್ಬಗಳಿರ್ಲಿ ಅಥವಾ ಪ್ರತಿದಿನ ಬಳಸುವಂತಹ ಸೀರೆ ಇರ್ಲಿ, ಸೀರೆಗೆ ಕೊಡುವಂತಹ ಗೌರವ ಸ್ಥಾನ ಯಾವ ಉಡುಗೆಗೂ ನಾವು ಕೊಡ್ತಾನೆ ಇಲ್ಲ. ಸೀರೆ ಅಷ್ಟೊಂದು ಸ್ಪೆಷಲ್ ಆಗಿದೆ. ಸೀರೆಯನ್ನ ನಾವು ಯಾಕೆ ಅಷ್ಟೊಂದು ಪ್ರೀತಿಯಿಂದ ಬಳಸ್ತಾ ಇದ್ದೀವಿ? ಅದರ ಹಿಂದಿನ ಕಾರಣ ಏನು? ಪ್ರಾಚೀನ ಕಾಲದಿಂದಲೂ ನಮ್ಮ ಹಿರಿಯರು ಸೀರೆಯನ್ನೇ ಯಾಕೆ ಉಡ್ಬೇಕು ಅಂತ ಹೇಳ್ತಾ ಇದ್ರು? ಸೀರೆಯ ಮಹತ್ವ, ಆರೋಗ್ಯ, ವೈಜ್ಞಾನಿಕ ಕಾರಣ ಎಲ್ಲವನ್ನ ತಿಳಿಸ್ತೀನಿ. ನೀವು ಆದ್ಯನ್ ಮೀಡಿಯಾ ಚಾನಲ್‌ನ ಇದೇ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡೋದನ್ನ ಮಾತ್ರ ಮರಿಲೇಬೇಡಿ. ಮೊದಲನೇದಾಗಿ ಸೀರೆಯ ಮಹತ್ವವನ್ನ ನಾವು ನೋಡ್ತಾ ಹೋದ್ರೆ ನಮ್ಮ ಪ್ರಾಚೀನ ಕಾಲದಿಂದಲೂ ಹೊಲಿಗೆ ಇಲ್ಲದ ಬಟ್ಟೆಗಳು ಬಹಳ ಪವಿತ್ರ ಹಾಗೆ ಶುದ್ಧ ಅಂತ ಪರಿಗಣಿಸಲಾಗ್ತಿತ್ತು. ಹಾಗಾಗಿ ಹೆಣ್ಮಕ್ಳು ಸೀರೆಯನ್ನ ಹಾಕ್ತಾ ಇದ್ರು, ಗಂಡು ಮಕ್ಳು ಪಂಚೆ ಶಲ್ಯವನ್ನ ಹಾಕ್ತಾ ಇದ್ರು. ಸೀರೆಯ ಇತಿಹಾಸ ಸುಮಾರು 5,000 ವರ್ಷಗಳಿಗಿಂತಲೂ ಹಳೆಯದು. ಇದು ಜಗತ್ತಿನ ಅತ್ಯಂತ ಪುರಾತನ ಮತ್ತು ಇಂದಿಗೂ ಬಳಕೆಯಲ್ಲಿರುವಂತಹ ವಿಶೇಷ ಉಡುಪುಗಳಲ್ಲಿ ಒಂದಾಗಿದೆ. ಸೀರೆಗಳ ಇತಿಹಾಸವನ್ನ ಸಿಂಧು ಕಣಿವೆ ನಾಗರಿಕತೆಯಷ್ಟು ಹಿಂದಿನದು ಎಂದು ಗುರುತಿಸಬಹುದು. ಅಲ್ಲಿ ನೇಕಾರರು ಉಡುಪನ್ನ ರಚಿಸಲು, ಅದನ್ನ ಮತ್ತಷ್ಟು ಸೌಂದರ್ಯಗೊಳಿಸಲು ಇಂಡಿಗೋ, ಅರಗು, ಕೆಂಪು ಬಣ್ಣ ಮತ್ತು ಅರಿಶಿಣದಂತಹ ಬಣ್ಣಗಳನ್ನ ಬಳಸ್ತಾ ಇದ್ರು. ಅಂದಿನ ಕಾಲದ ಶಿಲ್ಪಕಲೆಗಳಲ್ಲಿ ಮಹಿಳೆಯರು ಹೊಲಿಗೆ ಇಲ್ಲದ ಒಂದೇ ಬಟ್ಟೆಯನ್ನ ದೇಹದ ಸುತ್ತಲೂ ಧರಿಸೋದು ಕಂಡುಬರುತ್ತೆ. ಹತ್ತಿ ಬಟ್ಟೆಯನ್ನ ನೇಯಲು ಇವರೇ ಮೊದಲು ಆರಂಭಿಸಿದ್ದು. 16 ಮತ್ತು 19ನೇ ಶತಮಾನಗಳಲ್ಲಿ ಮೊಘಲರು ಐಷಾರಾಮಿ ಉಡುಪುಗಳ ಮೇಲಿನ ಪ್ರೀತಿಗೆ ಹೆಸರುವಾಸಿಯಾಗಿದ್ರು. ಇವರು ಜಡೋಜಿ ಮತ್ತು ಕಾಮದಾನಿ ಮತ್ತು ಇತರೆ ಭವ್ಯ ವಿನ್ಯಾಸದಂತಹ ಕಸೂತಿಯಿಂದ ಸೀರೆಯನ್ನ ಅಲಂಕರಿಸುವ ಮೂಲಕ ಅದರ ನೋಟವನ್ನ ಹೆಚ್ಚಿಸಿದ್ರು. ಹೌದು, 16ನೇ ಶತಮಾನದಲ್ಲಿ ಮೊಘಲರ ಆಗಮನದ ನಂತರ ಸೀರೆಗೆ ಹೊಸ ಕಳೆನೆ ಬಂತು. ಇವರು ಪರ್ಷಿಯನ್ ಕಲೆಯ ಪ್ರಭಾವದಿಂದ ಸೀರೆಗಳಲ್ಲಿ ಚಿನ್ನದ ಎಳೆಗಳು ಅಂದ್ರೆ ಝರಿಗಳನ್ನ ಆಡ್ ಮಾಡ್ತಾ ಹೋದ್ರು. ಈ ರೀತಿಯ ಅದ್ಭುತ ಕಸೂತಿ ಕೆಲಸವು ಪರಿಚಯವಾಯಿತು. ಇದು ಸೀರೆಯನ್ನ ರಾಜಮನೆತನದ ಭವ್ಯ ಉಡುಪಾಗಿ ಮಾಡ್ತು. ಪ್ರಾಚೀನ ಕಾಲದಲ್ಲಿ ಪುರುಷರು ಮತ್ತು ಮಹಿಳೆಯರು ಇಬ್ರು ಲಿಂಗ ಭೇದವಿಲ್ಲದೆ ಸೀರೆಗಳನ್ನೇ ಧರಿಸ್ತಾ ಇದ್ರು. ಕಾಲಾನಂತರದಲ್ಲಿ ಅವುಗಳ ಮೃದು ನೋಟ ಹಾಗೂ ಮಹಿಳೆಯರಿಗೆ ಹೆಚ್ಚು ಒಪ್ಪುತ್ತಿದ್ದ ಕಾರಣ ಅದು ಮಹಿಳೆಯರ ಉಡುಪಾಯಿತು. ಹಳೆಯ ಕಾಲದಲ್ಲಿ ಮಹಿಳೆಯರು ಯಾವುದೇ ಕುಪ್ಪಸವನ್ನ ಅಂದ್ರೆ ಬ್ಲೌಸ್ಗಳನ್ನ ಧರಿಸ್ತಾನೆ ಇರಲಿಲ್ಲ ಮತ್ತು ವಿಕ್ಟೋರಿಯನ್ ಯುಗದಲ್ಲಿ ಬ್ರಿಟಿಷ್ ರಾಜರು ಸೀರೆಗಳಿಗೆ ಕುಪ್ಪಸಗಳನ್ನ ಪರಿಚಯಿಸಿದ ನಂತರವೇ ಅವು ಅಸ್ತಿತ್ವಕ್ಕೆ ಬಂತು. ಆಗಿನ ಕಾಲದಲ್ಲಿ ಆ ಬಟ್ಟೆಗಳಲ್ಲಿ ಅವರಿಗೆ ತೋಳುಗಳು ಹಾಗೂ ಭುಜಗಳನ್ನ ತೋರಿಸೋದು ನಾಚಿಕೆ ಅಂತ ಅನಿಸ್ತಾನೆ ಇರಲಿಲ್ಲ. ಆದ್ರೆ ಯಾವಾಗ ಬ್ರಿಟಿಷ್ ರಾಜರು ಬ್ಲೌಸ್ಗಳನ್ನ ಧರಿಸೋಕೆ ಒತ್ತಾಯ ಮಾಡಿದ್ರು, ಬೇಸಿಗೆಯ ಶೆಕೆ ಹಾಗೂ ಚಳಿಗಾಲದ ಚಳಿ ತಡಿಲಾಗದೆ ಸೌಕರ್ಯಕ್ಕಾಗಿ ಶಿಫಾನ್ ನೆಟ್ ಹಾಗೂ ಜಾರ್ಜೆಟ್ ಅಂತಹ ಹೊಸ ಬಟ್ಟೆಗಳನ್ನ ಪರಿಚಯ ಮಾಡಿದ್ರು. ಇನ್ನು ಸೀರೆಯನ್ನ ಯಾಕೆ ಉಡ್ಬೇಕು ಅಂತ ಕೇಳ್ತಾ ಇದ್ದೀರಾ? ಬಹಳಷ್ಟು ಆರೋಗ್ಯ ಕಾರಣಗಳಿಗೆ ನೀವು ಸೀರೆಯನ್ನ ಉಡ್ಲೇಬೇಕು. ಭಾರತದ ಉಷ್ಣವಲಯದ ವಾತಾವರಣಕ್ಕೆ ಸೀರೆ ಬೆಸ್ಟ್ ಅಂತಾನೆ ಹೇಳಬಹುದು. ಇದು ಹೊಲಿಗೆ ಇಲ್ಲದ ಸಡಿಲ ಉಡುಪಾಗಿರೋದ್ರಿಂದ ಗಾಳಿಯಾಡಲು ಜಾಗ ನೀಡುತ್ತೆ ಮತ್ತು ದೇಹದ ತಾಪಮಾನವನ್ನ ಸಮತೋಲನಗೊಳಿಸುತ್ತೆ. ಸೀರೆಯನ್ನ ಸಾಮಾನ್ಯವಾಗಿ ಹತ್ತಿ ಅಥವಾ ರೇಷ್ಮೆಯಿಂದ ಮಾಡಲಾಗುತ್ತೆ. ಇದು ಗಾಳಿಯಾಡಲು ನೆರವಾಗುವ ಮೂಲಕ ಬೇಸಿಗೆಯಲ್ಲಿ ದೇಹವನ್ನ ತಂಪಾಗಿಡಲು, ಚಳಿಗಾಲದಲ್ಲಿ ಬೆಚ್ಚಗಿಡಲು ಸಹಾಯ ಮಾಡುತ್ತೆ. ಜೊತೆಗೆ ಹತ್ತಿ ಬೆವರನ್ನ ಹೀರಿಕೊಂಡು ಚರ್ಮದ ಕಿರಿಕಿರಿಯನ್ನ ತಡೆದ್ರೆ ರೇಷ್ಮೆ ದೇಹದ ಉಷ್ಣತೆಯನ್ನ ಅಗತ್ಯಕ್ಕೆ ತಕ್ಕಂತೆ ಕಾಯ್ದುಕೊಳ್ಳುತ್ತೆ. ಸೀರೆಯ ನೆರಿಗೆಗಳು ಒಕ್ಕಳ ಬಳಿ ಸಿಗಿಸೋದ್ರಿಂದ ಆ ಭಾಗದ ನರಗಳ ಮೇಲೆ ಸೌಮ್ಯವಾದ ಒತ್ತಡ ಬೀಳುತ್ತೆ. ಇದು ಜೀರ್ಣಕ್ರಿಯೆಯನ್ನ ಉತ್ತಮಗೊಳಿಸಲು ಮತ್ತು ರಕ್ತ ಪರಿಚಲನೆಗೆ ಸಹಾಯ ಮಾಡುತ್ತೆ. ಬಿಗಿಯಾದ ಜೀನ್ಸ್ ಅಥವಾ ಬಟ್ಟೆಗಳಿಗೆ ಹೋಲಿಸಿದ್ರೆ ಸೀರೆಯಲ್ಲಿ ನಡಿಗೆ ಮತ್ತು ಕೆಲಸಗಳಿಗೆ ಸಡಿಲತೆ ಸಿಗುತ್ತೆ. ಇದು ತೊಡೆ ಮತ್ತು ಸೊಂಟದ ಭಾಗದಲ್ಲಿ ರಕ್ತ ಸಂಚಾರಕ್ಕೆ ಅಡಚಣೆಯಾಗದಂತೆ ಕಾಪಾಡಿಕೊಳ್ಳುತ್ತೆ. ಸೀರೆಯನ್ನ ಯಾವಾಗಲೂ ಒಕ್ಕಳ ಕೆಳಭಾಗದಲ್ಲಿ ಕಟ್ಟಬೇಕಂತೆ. ಇದು ಆಕ್ಯುಪ್ರೆಷರ್ ಬಿಂದುಗಳಾಗಿ ಪರಿವರ್ತನೆಗೊಂಡು ನರಮಂಡಲದ ಪ್ರಮುಖ ಕೇಂದ್ರಗಳಿಗೆ ಹಗುರವಾದ ಬೆಂಬಲ ಸಿಗುತ್ತೆ ಎಂದು ಆಯುರ್ವೇದ ಮತ್ತು ಸಾಂಪ್ರದಾಯಿಕ ಜೀವಶಾಸ್ತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ. ಸೀರೆಯಲ್ಲಿ ಒಕ್ಕಳ ಭಾಗವು ಗಾಳಿಗೆ ತೆರೆದುಕೊಂಡಿರುತ್ತೆ. ಯೋಗ ವಿಜ್ಞಾನದ ಪ್ರಕಾರ ಒಕ್ಕಳನ್ನ ಮಣಿಪುರ ಚಕ್ರ ಅಂತ ಕರೀತಾರೆ. ಇದು ಸೂರ್ಯನ ಶಕ್ತಿಯನ್ನ ನೇರವಾಗಿ ಹೀರಿಕೊಳ್ಳಲು ಸಹಾಯ ಮಾಡುತ್ತೆ. ಸೀರೆಯನ್ನ ಉಟ್ಟು ನಡೆಯುವಾಗ ದೇಹದ ಗುರುತ್ವಾಕರ್ಷಣೆ ಕೇಂದ್ರ ಸೊಂಟ ಮತ್ತು ಒಕ್ಕಳ ಭಾಗದಲ್ಲಿ ಸ್ಥಿರವಾಗಿರುತ್ತೆ. ಸೀರೆ ಜಾರದಂತೆ ಹಾಗೂ ಕಾಲಿಗೆ ಸಿಲುಕದಂತೆ ನಡೆಯಲು ಮಹಿಳೆಯರು ಸಹಜವಾಗಿ ಬೆನ್ನಿನ ಮೂಳೆಯನ್ನ ನೆಟ್ಟಗೆ ಇಟ್ಟುಕೊಳ್ತಾರೆ. ಇದು ಬೆನ್ನಿನ ಮೂಳೆಯ ಆರೋಗ್ಯಕ್ಕೂ ಉತ್ತಮವಾಗಿದೆ. ಸೀರೆಯು 5 ರಿಂದ 8 ಮೀಟರ್ ಉದ್ದದ ಬಟ್ಟೆಯು ಸೊಂಟದ ಸುತ್ತಲೂ ಸಮನಾಗಿ ಸುತ್ತೋದ್ರಿಂದ ಬಟ್ಟೆಯ ತೂಕವು ಸೊಂಟದ ಮೂಳೆಗಳ ಮೇಲೆ ಸಮನಾಗಿ ಹಂಚಿ ಹೋಗುತ್ತೆ.
ಇನ್ನು ಜೈವಿಕ ಶಕ್ತಿ ಅಧ್ಯಯನದ ಪ್ರಕಾರ ಬಟ್ಟೆಯನ್ನ ಕತ್ತರಿಸಿ ಸೂಜಿಯಿಂದ ಹೊಲಿಯುವಾಗ ಆ ನೂಲುಗಳು ನಡುವಿನ ಶಕ್ತಿಯ ಹರಿವು ತುಂಡಾಗುತ್ತಂತೆ. ಆದ್ರೆ ಹೊಲಿಗೆ ಇಲ್ಲದ ಸೀರೆಯು ಧನಾತ್ಮಕ ಶಕ್ತಿಯನ್ನ ದೇಹದ ಸುತ್ತಲೂ ಸರಣಿ ರೂಪದಲ್ಲಿ ಹಿಡಿದಿಟ್ಟುಕೊಳ್ಳಲು ಸಹಾಯ ಮಾಡುತ್ತೆ. ಹೊಲಿಗೆ ಇಲ್ಲದ ಸುದೀರ್ಘ ಬಟ್ಟೆಯು ದೇಹದ ಸುತ್ತಲಿರುವ ಬಯೋಮ್ಯಾಗ್ನೆಟಿಕ್ ಫೀಲ್ಡ್ ಸಂರಕ್ಷಿಸಲು ಮತ್ತು ಋಣಾತ್ಮಕ ಶಕ್ತಿಗಳಿಂದ ತಡೆಯಲು ನೆರವಾಗುತ್ತೆ. ಈಗಂತೂ ಎಲ್ಲರಿಗೂ ಬೆನ್ನೋವು, ಆದ್ರೆ ಸೀರೆಯು ಕೆಳ ಬೆನ್ನಿನ ಸ್ನಾಯುಗಳಿಗೆ ಹಾಗೂ ಬೆನ್ನು ಮೂಳೆಗೆ ಒಂದು ನೈಸರ್ಗಿಕ ಬೆಂಬಲದಂತೆ ಕೆಲಸ ಮಾಡುತ್ತೆ. ಇದು ದೀರ್ಘಕಾಲ ನಿಲ್ಲುವಾಗ ಅಥವಾ ಕೆಲಸ ಮಾಡುವಾಗ ಬೆನ್ನು ನೋವು ಬಾರದಂತೆ ತಡೆಯುತ್ತೆ. ಸೀರೆಯನ್ನ ಸೊಂಟದ ಭಾಗದಲ್ಲಿ ಬಿಗಿಯಾಗಿ ಸಿಕ್ಕಿಸಿಕೊಳ್ಳೋದ್ರಿಂದ ಅದು ಕಿಬ್ಬೊಟ್ಟೆಯ ಸ್ನಾಯುಗಳಿಗೆ ಸೌಮ್ಯವಾದ ಒತ್ತಡವನ್ನ ನೀಡುತ್ತೆ. ಇದು ಗ್ಯಾಸ್ಟ್ರಿಕ್ ಅಥವಾ ಹೊಟ್ಟೆ ಉಬ್ಬರದ ಸಮಸ್ಯೆಗಳನ್ನ ಕಡಿಮೆ ಮಾಡುತ್ತೆ, ಜೀರ್ಣಕ್ರಿಯೆಯನ್ನ ಸುಗಮಗೊಳಿಸುತ್ತೆ. ಇನ್ನು ಪುರಾಣಗಳ ವಿಷಯಕ್ಕೆ ಬಂದ್ರೆ, ಪುರಾಣಗಳಲ್ಲಿ ಸೀರೆ ಹೆಸರು ಕೇಳಿದ ತಕ್ಷಣ ನೆನಪಾಗೋದೇ ಅತ್ಯಂತ ಪ್ರಮುಖ ಪ್ರಸಂಗ ಮಹಾಭಾರತದ ದ್ರೌಪದಿಯ ವಸ್ತ್ರಾಪಹರಣ. ಕೌರವರ ಸಭೆಯಲ್ಲಿ ದುಶ್ಯಾಸನನು ದ್ರೌಪದಿಯ ಸೀರೆಯನ್ನ ಎಳೆದು ಅವಮಾನಿಸಿದ ಪ್ರಸಂಗ ಎಲ್ರಿಗೂ ಗೊತ್ತಿದೆ. ಅವಳು ಸಹಾಯಕ್ಕಾಗಿ ಶ್ರೀಕೃಷ್ಣನನ್ನ ಪ್ರಾರ್ಥನೆ ಮಾಡ್ತಾಳೆ. ಆಗ ಶ್ರೀಕೃಷ್ಣ ಅದೃಶ್ಯನಾಗಿ ದ್ರೌಪದಿಯ ಸೀರೆಗೆ ಅನಂತವಾದ ಉದ್ದವನ್ನೇ ನೀಡ್ತಾನೆ. ದುಶ್ಯಾಸನ ಸೀರೆಯನ್ನ ಎಳೆದು ಸುಸ್ತಾಗಿ ಬೀಳ್ತಾನೋ ಹೊರತು ಸೀರೆ ಮುಗಿಯೋದೇ ಇಲ್ಲ. ಇಲ್ಲಿ ಸೀರೆಯು ಮಹಿಳೆಯ ಮಾನ, ಶೀಲ ಮತ್ತು ದೈವಿಕ ರಕ್ಷಣೆಯ ಕವಚವಾಗಿ ಸಂಕೇತವಾಗಿದೆ. ಇನ್ನು ನಮ್ಮ ಪುರಾಣಗಳಲ್ಲಿ ಲಕ್ಷ್ಮೀ, ಸರಸ್ವತಿ ಮತ್ತು ದುರ್ಗಾ ಮಾತೆಯಂತಹ ದೇವತೆಗಳು ಭವ್ಯವಾದ ಸೀರೆಯಲ್ಲೇ ನಾವು ನೋಡ್ತೀವಿ. ಸೀರೆಯಲ್ಲೇ ಆಕೆಯನ್ನು ವರ್ಣಿಸ್ತೀವಿ, ಪೂಜಿಸ್ತೀವಿ. ಪುರಾಣ ಮತ್ತು ಆಧ್ಯಾತ್ಮಿಕ ಗ್ರಂಥಗಳ ಪ್ರಕಾರ ಸೀರೆ ಉಡುವ ಶೈಲಿಯು ದೇಹದ ಧನಾತ್ಮಕ ಕೇಂದ್ರಗಳಿಗೆ ಪೂರಕವಾಗಿರುತ್ತೆ. ಹಿಂದೂ ಧರ್ಮದ ಶಕ್ತಿ ವಿಜ್ಞಾನದ ಪ್ರಕಾರ ಹೊಲಿಗೆ ಇಲ್ಲದ ಸೀರೆಯಂತಹ ವಸ್ತುಗಳು ಬ್ರಹ್ಮಾಂಡದ ಸಕಾರಾತ್ಮಕ ಶಕ್ತಿಯನ್ನ, ಚೈತನ್ಯವನ್ನ ಹೆಚ್ಚು ಹೀರಿಕೊಳ್ಳುತ್ತೆ. ಮಹಿಳೆಯರು ಸೀರೆ ಧರಿಸಿದಾಗ ಅವರಲ್ಲಿ ಸ್ತ್ರೀ ಶಕ್ತಿ ಅಥವಾ ದೈವಿಕ ಸಾತ್ವಿಕ ಭಾವ ಹೆಚ್ಚಾಗುತ್ತೆ. ಇದು ಇಡೀ ಕುಟುಂಬಕ್ಕೆ ಮಂಗಳಕರ ಎಂಬುದು ಪುರಾಣಗಳು ನಂಬ್ತವೆ. ನೋಡಿದ್ರಾ, ನಮ್ಮ ಸೀರೆ ಬಗ್ಗೆ ಎಷ್ಟೊಂದು ಮಾಹಿತಿ ಇದೆ ಅಂತ. ಪ್ರತಿಯೊಂದು ಆಚರಣೆಯ ಹಿಂದೆ ಒಂದು ವೈಜ್ಞಾನಿಕ ವಿಜ್ಞಾನ ಇದ್ದೇ ಇರುತ್ತೆ ನಮ್ಮ ಸಂಪ್ರದಾಯಗಳಲ್ಲಿ. ನನ್ನ ವಿಡಿಯೋಗಳು ನಿಮ್ಗೆ ಇಷ್ಟ ಆಗ್ತಾ ಇತ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಲೇಬೇಡಿ. ಧನ್ಯವಾದಗಳು.